ಎಚ್ಸಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಗಜ. ಪವಿತ್ರ ಶ್ರಾವಣ ಮಾಸದ ಮೊದಲನೆಯ ಸೋಮವಾರದ ಹಿನ್ನೆಲೆಯಲ್ಲಿ ಸಂಕೇಶ್ವರ ಪಟ್ಟಣದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಶ್ರೀ ಶಂಕರಾಚಾರ್ಯರ ಸಂಸ್ಥಾನ ಮಠಕ್ಕೆ ಶ್ರೀ ಶಂಕರಲಿಂಗನ ದರ್ಶನ ಪಡೆಯಲು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ನಸುಕಿನ ಜಾವದಲ್ಲೇ ಭಕ್ತರು ಬರಿಗಾಲಿನಲ್ಲಿ ನಡೆದುಕೊಂಡು ಬಂದು ಶ್ರೀ ಶಂಕರಲಿಂಗ ದೇವರ ದರ್ಶನ ಪಡೆದು ಮೈದುಂಬಿ ಹರಿಯುತ್ತಿರುವ ಹಿರಣ್ಯಕೇಶಿ ನದಿಯ ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಶ್ರೀಮಠದ ಶ್ರೀಗಳಾದ ಶ್ರೀ ಸಚ್ಚಿದಾನಂದ ಅಭಿನವ ವಿದ್ಯಾನರಸಿಂಹ ಭಾರತಿ ಮಹಾಸ್ವಾಮೀಜಿಯವರು ಮಾತನಾಡಿ, ಶ್ರಾವಣ ಮಾಸವು ಪವಿತ್ರ ಮಾಸವಾಗಿದ್ದು ಶ್ರೀ ಶಂಕರಾಚಾರ್ಯರ ಸಂಸ್ಥಾನ ಮಠದಲ್ಲಿ ಆಗಸ್ಟ್ 14ರಿಂದ ಆಗಸ್ಟ್ 20ರವರೆಗೆ ಸಂಜೆ 4ರಿಂದ 8 ಗಂಟೆಯವರೆಗೆ ಸಂಗೀತಮಯ ಶ್ರೀ ಶಿವಪುರಾಣ ಕಥಾ ಕಾರ್ಯಕ್ರಮವು ಜರುಗಲಿದೆ ಎಂದು ಹೇಳಿದರು. ವಿಶೇಷವ ಅಂತ ಅಂದರೆ ಮಠದಲ್ಲಿ 14ರಿಂದ 20ರವರೆಗೆ ಶಿವಪುರಾಣ ಆಗ್ತಾಯಿದೆ. ಸಂಗೀತಮಯ ಶಿವಪುರಾಣ ಭಕ್ತರು ಎಲ್ಲರೂ ಅದರ ಲಾಭ ಪಡೆಯಬೇಕು ಮತ್ತು ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಅದೇ ಆರಾಧನೆ ಮತ್ತು ಭಜನೆ ಕೀರ್ತನೆ ಎಲ್ಲ ಆಗ್ತಾಯಿವೆ. ಸಾಯಂಕಾಲ ಭಜನೆ ಆಗ್ತದೆ, ಬೇರೆ ಬೇರೆ ಸಂಗೀತ ಕಾರ್ಯಕ್ರಮ ಆಗ್ತದೆ, ಎಲ್ಲ ದೊಡ್ಡ ಕಾರ್ಯಕ್ರಮ ಆಗ್ತದೆ. ಎಲ್ಲರೂ ಅದರ ಲಾಭ ಪಡೆಯಬೇಕು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರವಾಯ ಮಹಾದೇವಾಯ ತೇ ನಮಃ. ಇವತ್ತಿನಿಂದ ಶ್ರಾವಣ ಮಾಸ ಆರಂಭ ಆಗ್ತದೆ. ಇವತ್ತು ಶ್ರಾವಣ ಮಾಸದ ಮೊದಲನೇ ಸೋಮವಾರ. ನಮ್ಮ ಮಠದಲ್ಲಿ ಪರಂಪರಾಗತವಾದಂತಹ ಇದು ಪಾರ್ಥಿವ ಪೂಜೆ ಇವತ್ತು ಆರಂಭ ಆಗುತ್ತದೆ. ಅಂದರೆ ಮೃತ್ಕಣಾವಧಿ ಶಿವಲಿಂಗ ಪ್ರತಿಷ್ಠಾ ಪೂಜಾ ಸಿದ್ಧಾರ್ಥನ ಹೇಳ್ತಾರೆ. ಮನೇಲಿ ಎಷ್ಟು ಕಣ ಇರ್ತಾರಲ್ವ ಅಷ್ಟು ಶಿವಲಿಂಗ ಪೂಜಾ ಮಾಡಿದ ಭಾಷೆ ಅಂತ ಹೇಳ್ತಾರೆ. ಇದೊಂದು ವಿಷಯವಂತವಾದ ಅನುಷ್ಠಾನ ಇವತ್ತಿಂದ ಆರಂಭ ಆಗ್ತದೆ. ಇದು ಮುಂಜಾನೆ ಪಾದಕಾಲ ಪೂಜೆ ಆಯಿತು. ಭಕ್ತರು ಎಲ್ಲ ಬರ್ತಾ ಇದ್ದಾರೆ ದರ್ಶನಕ್ಕೆ. ಮಧ್ಯಾಹ್ನ ಸಾಧಾರಣವಾಗಿ 1 ಆರಂಭ ಆಗ್ತದೆ ಪಾರ್ಥಿವ ಪೂಜೆ. 4 ಗಂಟೆಗೆ ಮುಗಿತದೆ. ಸಾಯಂಕಾಲ ಪೂಜೆ, ಸಾಯಂಕಾಲ ಆರತಿ, ಪಾಲ್ಕಿ ಉತ್ಸವ ಇರ್ತದೆ. ಹೀಗಾಗಿ ಇದೊಂದು ವಿಶೇಷವಾದಂಥ ಒಂದು ಪರ್ವಕಾಲ ಸೋಮವಾರ. ಎಲ್ಲ ಭಕ್ತರು ಮಠಕ್ಕೆ ಬರ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಸಂಕೇಶ್ವರ ದೇವರು ಎಲ್ಲರಿಗೂ ಒಳ್ಳೆ ಮಾಡಲಿ ದೇವರ ಹೇಳೋದನ್ನು ನಾವು ವಿಚಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪದೇ ಹರ ಹರ ಮಹಾದೇವ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಚ್ಸಿ ನ್ಯೂಸ್.